ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಜೈ ಬಲೋ ಭಾರತ್ ಮಾತಾಕ್ಕೆ, ಕಾಂಗ್ರೆಸ್ ಪಕ್ಷಾನಿಕೆ. ಬಂಧುಗಳೇ, ಇವತ್ತೊಂದು ದಿನ ದಿವಂಗತ ಸನ್ಮಾನ್ಯ ಎಂ.ಇ. ಕೃಷ್ಣಪ್ಪನವರು ಸಂಸ್ಥಾಪನೆ ಮಾಡಿರ್ತಕ್ಕಂಥ ಒಂದು TFSMS ಸೊಸೈಟಿ ಅವರಿಂದ ಇದು ಪ್ರಾರಂಭ ಆಗಿದ್ದು, ಇವತ್ತು ಅವ್ರಿಗೂ ಕೃತಜ್ಞತೆ ಸಲ್ಲಬೇಕಾಗುತ್ತೆ. ಈ ಒಂದು ಸೊಸೈಟಿಯನ್ನು ನಮ್ಮ ಕೊತ್ತೂರು ಮಂಜುನಾಥ್ ಅವರು ನಮ್ಮ ಸಹೋದರರಾದಂಥ ಇಲ್ಲಿನ ಆವಾಗ ಶಾಸಕರು, ಅಲ್ಲಿ ಇವಾಗ ಕೋಲಾರನಲ್ಲಿ ಶಾಸಕರು, ಅವರಲ್ಲಿ 5 ವರ್ಷ ಆಡಳಿತ ಮಾಡಿ ಒಳ್ಳೆ ಆಡಳಿತ ಕೊಟ್ಟು ಅವ್ರ ಕೈಯಿಂದ ಕಾಸು ಕೊಟ್ಟು ಇವತ್ತಿನ ದಿನ ಎಲ್ಲಿಗೆ ಹೋಗಿದೆ ಅಂದರೆ ಗೊಬ್ಬರಗಳಿಗೆ ನಮಗೆ ತೊಂದರೆ ಇಲ್ಲ, ರೈತರಿಗೆ, ಮತ್ತು ದುಡ್ಡುಗಳು ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಕೋಟಿಗಟ್ಟಲೆ. ಈ ಒಂದು ಸೊಸೈಟಿಗೆ ಇವತ್ತು ಚುನಾವಣೆ ಬಂದು 23ನೇ ತಾರೀಕು ವಾಪಸ್ ತೆಗೆಯೋ ದಿನ, 1ನೇ ತಾರೀಕು ಅದು ಚುನಾವಣೆ ನಡಿಬೇಕಾದ ದಿನ ಆಯಿತು. ಈ ಒಂದು ನೇತೃತ್ವ ನಮ್ಮ ಆದಿನಾರಾಯಣ ಆವಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು 23ನೇ ಇಸ್ವಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ನಮ್ಮ ಸಹೋದರ ಆದಿನಾರಾಯಣರವ್ರಿಗೂ ಮತ್ತು ಇದೇ ಟೌನ್ ಬ್ಲಾಕ್ ಅಧ್ಯಕ್ಷರಾದಂಥ ನಮ್ಮ ಅಮಾನುಲ್ಲಾ ಖಾನ್ ಅವರಿಗೆ ಮತ್ತು ನಮ್ಮ ಹಿರಿಯ ಉತ್ತೂರು ಶೇಣಣ್ಣವರಿಗೆ, ಬಲ್ಲದ ರಾಮಕೃಷ್ಣಪ್ಪನವರಿಗೆ, ಗೋಪಾಲ್ ಎಲ್ಲ ಅನ್ಯತಾ ಭಾವಿಸ್ಬೇಡಿ, ಎಲ್ಲರೂ ನಮ್ಮ ಸಹೋದರರು, ಮುಂದುಗಡೆ ಇರ್ತಕ್ಕಂಥ ನಿರ್ದೇಶಕರು, ಮಾಜಿ ನಿರ್ದೇಶಕರು. ಇವತ್ತು ಕರೆದಿರೋ ಸಭೆ ಉದ್ದೇಶ ಇಷ್ಟೇ. ನಮ್ಮ ಪಕ್ಷದಲ್ಲೇ ಸುಮಾರು 40 ಜನದವರೆಗೂ ಹಾಕಿದ್ರು ಅಪ್ಲಿಕೇಶನ್. ಈ ಒಂದು 40 ಜನನು ನಮಗೆ ಗೌರವ, ನಮ್ಮ ಒಗ್ಗಟ್ಟು ಗೌರವ ಕೊಟ್ಟು, ಅವರ ಮರ್ಯಾದೆ ಕೊಟ್ಟು ಎಲ್ಲರೂ ಕೂಡ ಇಲ್ಲಿ ಸಿಗ್ನೇಚರ್ ಹಾಕಿದ್ರು. ಈ ಒಂದು ಸಿಗ್ನೇಚರ್ ಇವರು ಹಾಕಿದ್ದಕ್ಕೆ 40 ಜನ ಇವತ್ತು ಈ ಒಂದು ಸೊಸೈಟಿಗೆ ಒಂದು ಒಳ್ಳೆ ಬೆಳವಣಿಗೆ ಬಂತು. ನಮಗೆ ಕಾಂಗ್ರೆಸ್ ಒಂದು ಆಡಳಿತ ಬಂದಿದೆ ಅಂತೇಳಿ ಈ ಒಂದು ಆಡಳಿತ ಕೂಡ ನಮ್ಮ ಜಾತ್ಯತೀತ ಜನತಾ ಪಕ್ಷದವರು ಕೂಡ ಅವರು ಬೇಕಾದಷ್ಟು ಅಪ್ಲಿಕೇಶನ್ ಹಾಕಿದ್ರು. ಅವರು ಕೂಡ ನಮಗೆ 2 ತಗೊಂಡು 6 ಬಿಟ್ಟು ಕೊಟ್ಟವರು. ಅವರು ಕೂಡ ಅವರ ಶಾಸಕರು ಸಮೃದ್ಧಿ ಮಂಜುನಾಥ್ಗೂ, ಅವರ ನಾಯಕರುಗಳಿಗೂ ಮತ್ತು ಕಲಿತ ಪ್ರಕಾಶ್ ಅವರು ಹಾಕಿದ್ರು. ಅವರು ಕೂಡ ಅಲ್ಲಿ ಬಂದು ಕೂತು ಅವರು ವಾಪಸ್ ತೆಗೆಸಿ ನಮಗೆ ಅನುವು ಮಾಡಿಕೊಟ್ರು. ಇವರು 2 ಗುಂಪುಗಳು ಮಾಡಿದ್ದಕ್ಕೆ ನಮಗೆ 5 ಮೊದಲೇ ಇನಾನಮಸ್ ಆಗಿತ್ತು, 6 ಇನಾನಮಸ್ ಹೋದಕ್ಕೆ ಕಾರಣ ಆಯಿತು. ಈ ಒಂದು ಕಾರಣ ಹಾಕಿದ್ದಕ್ಕೆ ಎಲ್ರಿಗೂ ಕೂಡ ನಾವು ಅಭಿನಂದಿಸ್ತಾ ಇದ್ವಿ. ಇವತ್ತು ಕರೆದಿರೋದೇನು ಉದ್ದೇಶ ಅಂದರೆ, ನಮ್ಮಲ್ಲಿ 30-36 ಜನ ಅವರು ಏನು ನವರತ್ನಗಳಿಗೆ ವಾಪಸ್ ತಗೊಂಡ್ರು ಅವ್ರಿಗೆ ಅಭಿನಂದನೆಗಳು ಹೇಳಿ ಅವ್ರು ಗೌರವಾರ್ಥವಾಗಿ ಮಾಡಬೇಕು ಅಂತ ಉದ್ದೇಶ ಕರೆದಿರೋದು. ಗೆದ್ದವ್ರಿಗೆ ಅಂತಲ್ಲ, ಗೆದ್ದವ್ರು ಆಮೇಲೆ ಇಲ್ಲಿ ಗೆದ್ದಾರೆ ಆಗೋಗಿದ್ದಾರೆ ಅವರು ಡೈರೆಕ್ಟರ್ಸು. ಇವ್ರು ತಗೊಂಡ್ರಲ್ಲ, ಅವ್ರಿಗೆ ನಿರಾಶೆ ಆಗಬಾರ್ದು. ಆದರೆ ಏನು ಮಾಡೋದು, ಇವಾಗ BCMB ಒಂದೇ ಒಂದು ಸ್ಥಾನ ಇರುತ್ತೆ, 10 ಜನ ಹಾಕಿರ್ತಾರೆ, ಕೊಡೋಕ್ಕಾಗತ್ತಾ? ಅಸಮಾನ ಇದ್ದೇ ಇರುತ್ತೆ, ಬೈತಾರೆ, ಇದು ಮಾಮೂಲಿ ಸಹಜ ಆಗೋಗಿದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನಮ್ಮ ಮತದಾರರಿಗೂ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಲ್ಲ ನಾಯಕರಿಗೆ ಹೇಳ್ತಾ ಇದ್ದೀನಿ, ಯಾರು ನಾವು ಮಾತು ಕೊಟ್ಟಿದ್ದೀವಿ ಕೆಲವರಿಗೆಲ್ಲ ವಾಪಸ್ ತೆಗೆಯುತ್ತೆ, ಅವ್ರು ಗೌರವ ಕೊಟ್ಟಿದ್ದಾರೆ, ಅವ್ರಿಗೆ ಎಲ್ಲೆಲ್ಲಿ ಸ್ಥಾನಗಳು ಸರ್ಕಾರ ಇದೆ ಓಡಾಡಿ ಆದಿನಾರಾಯಣ ಲೆಟರ್ ಕೊಟ್ಟು ಮಿನಿಸ್ಟ್ರಿಗಳ ಹತ್ರ ಎಲ್ಲೋ ಒಂದೊಂದು ಜಾಗದಲ್ಲಿ ಒಬ್ಬೊಬ್ರು ಕೊಟ್ಟರೆ ನಮಗೂ ಗೌರವ ಇರುತ್ತೆ, ಅವ್ರಿಗೂ ಸಮಾಧಾನ ಇರುತ್ತೆ. ಇದು ನನ್ನ ಮನವಿ ಹೇಳ್ತಾ ಇದ್ದೀನಿ ಆದಿನಾರಾಯಣರವ್ರಿಗೆ. ಇದು ನಿಮ್ಮ ಜವಾಬ್ದಾರಿ. ಇದು ಹೇಳ್ತಾ ಮುಂದಕ್ಕೆ ದಯವಿಟ್ಟು ನಾನು ಒಂದು ಕಿವಿ ಮಾತು ಕೂಡ ಹೇಳ್ತೀನಿ. ನೂತನವಾಗಿ ಹಾಕಿರೋರು 17 ಲಕ್ಷ ಬಿಲ್ಡಿಂಗ್ಗಳು ಕೂಡ ಡಿಪಾಸಿಟ್ ಆವಾಗ ಕಟ್ಟಿದ್ರು. ಆ ವಹಿವಾಟನ್ನ ನಾನು ಹೆಚ್ಚಾಗಿ ಹೇಳಲ್ಲ ನಿಮಗೆ ಇಷ್ಟೇ, ಷೇರು ದುಡ್ಡನ್ನ ಡಿಪಾಸಿಟ್ ಮಾಡಿ ಯಾವತ್ತು ಬಿಲ್ಡಿಂಗ್ಗಳಿಗೆ ಏನೊಂದು ಡಿಪಾಸಿಟ್ ಕೊಟ್ಟಿದ್ದಾರೋ ಆ ದುಡ್ಡನ್ನು ವಹಿವಾಟು ನೀವು ಬಿಸ್ನೆಸ್ ಮಾಡ್ಕೊಳ್ಳಿ, ಆವಾಗ ನಮ್ಮ ಸೊಸೈಟಿ ಉಳಿಯುತ್ತೆ. 2 ಷೇರು ಒಂದ್ಸಲಿ ಕೇಳಿದ್ರೆ ಷೇರು ದುಡ್ಡಿಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಮೊಗಮ್ಮಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲ ಒಳ್ಳೆಯವರು, ಒಳ್ಳೆ ಯಂಗ್ಸ್ಟರ್ಸ್ ಹೋಗಿದ್ದಾರೆ, ಹಳಬರು ನಮ್ಮ ರಾಜು ಇದ್ದಾರೆ, ಇನ್ನೂ ಕೆಲವರು ಇದ್ದಾರೆ. ನೀವು ಇದನ್ನು ವಹಿವಾಟು ಮಾಡಿ ಇನ್ನೇನು ಕೆಲವೇ ದಿನಗಳಲ್ಲಿ
ಅಧ್ಯಕ್ಷ ಚುನಾವಣೆ ಬರುತ್ತೆ, ಯಾರೋ ಒಬ್ಬರನ್ನ ಮಾಡೋಣ, ಯಾರಿಗೆ ಅವಕಾಶ ಆಗುತ್ತೆ ನೋಡೋಣ. ನಮ್ಮ ಕೊತ್ತೂರು ಮಂಜುನಾಥ್ನು ಕೂಡಿಸ್ಕೊಂಡು, ಆದಿನಾರಾಯಣ ಕೂಡಿಸ್ಕೊಂಡು, ಬ್ಲಾಕ್ ಅಧ್ಯಕ್ಷ ಹಿರಿಯರೆಲ್ಲ ನಮ್ಮ ಉತ್ತಮ ಎಲ್ಲ ಕೂತ್ಕೊಂಡು ನಮ್ಮ ಇವ್ರನ್ನ ಕೂತ್ಕೊಂಡು ಮಾತಾಡಿ ಯಾರನ್ನ ಅಧ್ಯಕ್ಷ ಒಬ್ರು ಮಾಡೋಣ. ಮಾಡೋರು ಅಧ್ಯಕ್ಷರೇ ಎಲ್ಲ ಜವಾಬ್ದಾರಿ. ನಿಮಗೆ ಸಂಘದ ನಿರ್ದೇಶಕ ಆಗಿರೋದು ಹೆಚ್ಚಿನ ಜವಾಬ್ದಾರಿ ಇದೆ. ನೀವೇ ಅಲ್ಲಿ ನೋಡ್ಬೇಕಾಗಿರೋದು, ಹೇಳ್ಬೇಕಾಗಿರೋದು. ನೀವು ಮುಂದಕ್ಕೆ ಸೊಸೈಟಿಯನ್ನ ಒಳ್ಳೆ ಉನ್ನತ ಮಟ್ಟಕ್ಕೆ ತರ್ತೀರಿ. ಆ ಒಂದು ಬಿಲ್ಡಿಂಗ್ ಇನ್ನೂ ಹೊಸ ಬಿಲ್ಡಿಂಗ್ ಮಾಡಿ ಆ ಕಡೆ ಬಿಲ್ಡಿಂಗ್ ಕಟ್ಟಿದ್ದೀರಿ. ನಾನೊಂದು ದಿನ ಹೋದೆ, ಸೋರ್ತಾ ಇದೆ, ಬಿಲ್ಡಿಂಗ್ ಸೋರ್ತಾ ಇದೆ. ಅದನ್ನು ದಯವಿಟ್ಟು ಸರಿಪಡಿಸಿ. ಕಟ್ಟಿರೋದನ್ನ ಬೋಲ್ಡ್ ಹಾಕ್ತಾರೆ, ಏನು ಸೋರುತ್ತೆ, ಸರಿಯಾಗಿ ಅದು ಗುಣಮಟ್ಟವಾಗಿ ಕಟ್ಟಿಲ್ಲ ಕಾಂಟ್ರಾಕ್ಟ್ರು, ಅದು ನೋಡ್ಬೇಕಾಗಿತ್ತು. ಇದೆಲ್ಲ ಸರಿಪಡಿಸ್ತೀರಿ ಅಂತೇಳಿ ನಂಬಿ ನಿಮ್ಮ ನೂತನವಾಗಿ ನಿರ್ದೇಶಕ ಆಗಿರೋಂಥವ್ರಿಗೂ ಅಭಿನಂದನೆಗಳು ಹೇಳ್ತಾ, ಇವಾಗ ಗೌರವಾರ್ಥವಾಗಿ ನಾವು ಯಾರ್ಯಾರು ವಾಪಸ್ ತೆಗೆದಿರೋ ಅವ್ರಿಗೆಲ್ಲ ಒಂದು ಗೌರವ ಸೂಚಿಸಬೇಕಂತೇಳಿ ನನ್ನ ಮಾತು ಮುಕ್ತಾಯ ಮಾಡ್ತಾ ಇದ್ದೀನಿ. ಆಮೇಲೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದಕ್ಕೆಲ್ಲ ಸಹಕಾರ ಮಾಡಿದಂಥವ್ರು ಕೂಡ ಅವ್ರಿಗೂ ಅಭಿನಂದನೆಗಳು ಹೇಳ್ತಾ ಇದ್ದೀನಿ.